ಓಕೆ ಗಾಯ್ಸ್, ಫೈನಲ್ ಆಗಿ ರೆಡಿ ಆಗಾಯ್ತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟೊಂದ್ ಜನ ಹ್ಯಾಕ್ಸ್ ಹೇಳ್ಕೊಡ್ತಾರೆ, ರೋಲ್ ಮಾಡಿಡಿ ಅಥವಾ ಪೌಚ್ ಒಳಗಿಡಿ ಅಂತೆಲ್ಲ. ಇದುವರೆಗೂ ನಾನು ಯಾವ್ದನ್ನು ಫಾಲೋ ಮಾಡಿಲ್ಲ. ಸೀರೆ ಉಡ್ಸಕ್ಕೆ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಎದ್ದೇಳ್ತೀರಮ್ಮ ನೀವು? ಬೆಳಗ್ಗೆ 4 o'clock. ವಾವ್ ಅಂತ ಏನಾದ್ರು ಹೇಳಿ. ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಆಚರಿಸೋದು ಅಂತ ಗೊತ್ತಾ? ಮತ್ತೆ ಸುಮ್ನೆ ಊಟ ಮಾಡ್ಬಿಟ್ಟು ಹಬ್ಬದ ಪರಿಕಾಯಲ್ಲಿ ಹೋಗಕ್ಕಾಗಲ್ವ ಎಲ್ಲಾದ್ರೂ? Let's pack with me to go to Bangalore. Hello you guys, welcome back to my channel. ನನ್ನ ಹೆಸರು ಗೌರಿ ಪ್ರವೀಣ್, ನಾನು ದುಬೈನ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ಈ ವ್ಲಾಗ್ನ ವಿಶೇಷತೆ ಏನಂದ್ರೆ, ಲೆಟ್ ಅಸ್ ಪ್ಯಾಕ್ ವಿತ್ ಮೀ ಟು ಬ್ಯಾಂಗ್ಳೂರ್. ಇಷ್ಟು ದಿನ ನಾನು ವೇಟ್ ಮಾಡ್ತಾ ಇದ್ದೆ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ, ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ, ಕಮಿಟ್ಮೆಂಟ್ಸ್ ಇತ್ತು. ಸೊ ಯಾವಾಗ ನನಗೆ ಹೋಗಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತೋ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸೊ ಇವತ್ತೇ ನಾನು ಟಿಕೆಟ್ ಬುಕ್ ಮಾಡಿರೋದು, ಇವತ್ತು ನೈಟಿಗೆ. ಸೊ ನಾನು ಹರಿಬರಿಯಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ರೂಮ್ ಅಂತೂ ಫುಲ್ ಮೆಸ್ಡ್ ಅಪ್ ಆಗ್ಬಿಟ್ಟಿದೆ. ಸೊ ಲೆಟ್ಸ್ ಪ್ಯಾಕ್ ವಿತ್ ಮೀ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ಇಷ್ಟು ಮೆಸ್ ಕ್ರಿಯೇಟ್ ಮಾಡಿದ್ದೀನಿ ರೂಮಲ್ಲಿ. ಸೊ ಲೆಟ್ ಅಸ್ ಪ್ಯಾಕ್ ನೌ. ಸೊ ಎಲ್ಲದನ್ನು ನಾನು ಸಾರ್ಟ್ ಮಾಡ್ಕೊಂಡಿದ್ದೀನಿ, ಲೈಕ್ ಸ್ಕರ್ಟ್ಸು, ಡ್ರೆಸ್ಸಸ್ಸು, ಆಮೇಲೆ ಟೀ ಶರ್ಟ್ಸು, ಟಾಪ್ಸು, ಆಮೇಲೆ ಈ ಪೌಚಲ್ಲಿ ನಾನು ಇನ್ನರ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಪೌಚಲ್ಲಿ ಫುಲ್ ಮೇಕಪ್ ಪ್ರಾಡಕ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ದಿಸ್ ಪೌಚ್ ಇಸ್ ವೆರಿ ನೈಸ್ ಅನ್ಸುತ್ತೆ ಟ್ರಾವೆಲಿಗಂತೂ. ಸೊ ಇದನ್ನ ನಾನು ತುಂಬಾ ವರ್ಷದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸಾಧ್ಯವಾದರೆ ಅಮೆಝಾನ್ನಲ್ಲಿ ಚೆಕ್ ಮಾಡಿ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಅದೇ ತರ ಇನ್ನೊಂದು ಪೌಚ್ ಇದೆ, ಇದರಲ್ಲಿ ಫುಲ್ ನಂದು ಸ್ಕಿನ್ ಕೇರ್ ಆಮೇಲೆ ಹೇರ್ ಕೇರ್ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ. ಸೊ ನನ್ನ ಫ್ಯಾಮಿಲಿ ಅವ್ರಿಗೆ ಆಗಲೇ ಶಾಪಿಂಗ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಎಲ್ಲೂ ಮಿಸ್ಪ್ಲೇಸ್ ಆಗಬಾರ್ದು ಅಂತ. ತಂದಿದ ತಕ್ಷಣ ಸೂಟ್ ಕೇಸಲ್ಲಿ ತಗೊಬಂದು ಇಟ್ಟಿದ್ದೆ. ಸೊ ಅವ್ರದೆಲ್ಲ ಪ್ಯಾಕ್ ಆಗಿದೆ, ಇವಾಗ ನಂದು ಇರೋದಷ್ಟೇ. ಸೊ ಲೆಟ್ಸ್ ಬಿಗಿನ್ ದ ಪ್ಯಾಕಿಂಗ್. ಅಂತೂ ನನಗೆ ನೀನು ಬರ್ತೀಯಾ ಇದ್ರೊಳಗಡೆ? ಕರ್ಕೊಂಡು ಹೋಗ್ತೀನಿ. ಡ್ರೆಸ್ಸಸ್ ತಗೊಂಡಿದ್ದೀನಿ, 10 sets ಆಫ್ ಡ್ರೆಸ್ಸಸ್ನ ತಗೊಂಡಿದ್ದೀನಿ. ಐ ಲವ್ ವೇರಿಂಗ್ ಡ್ರೆಸ್ಸಸ್. ಸೊ ನನಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ. ಆಮೇಲೆ ಅನದರ್ ಸೆಟ್. ಐ ಹೋಪ್ ನಾನು ಇಷ್ಟೊಂದೆಲ್ಲ ಡ್ರೆಸ್ಸಸ್ ಹಾಕೋತೀನಿ ಅಂತ ಬ್ಯಾಂಗ್ಳೂರಲ್ಲಿ. ದೇರ್ ಇಸ್ ನಥಿಂಗ್ ಕಾಲ್ಡ್ ಲೈಟ್ ಪ್ಯಾಕಿಂಗ್ ಗೈಸ್. ಎಲ್ಲೇ ಹೋದ್ರು ನನಗೆ ಲೈಕ್ ಆಪ್ಷನ್ಸ್ ಇರಬೇಕು. ಏನಾದರೂ ಆಪ್ಷನ್ಸ್ ಇಲ್ಲ ಅಂದ್ರೆ ಆಮೇಲೆ ಏನು ಹಾಕೊಡೋದಪ್ಪ, ಏನು ಮಾಡೋದಪ್ಪ, ಮತ್ತೆ ಶಾಪಿಂಗ್ ಅಂತೂ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಲ್ಲಿ ಮಾಲಿಗೆ ಹೋಗ್ಬಿಟ್ಟು. ಸೊ ಬೆಟರ್ ನಾನು ಇಲ್ಲಿಂದನೇ ಪ್ರಿಪೇರ್ ಆಗಿ ಹೋಗೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಐ ಆಮ್ ಪ್ಯಾಕಿಂಗ್ ಸ್ಯಾಟಿನ್ ಸ್ಕರ್ಟ್ಸ್. ನೋಡಿ ಎಷ್ಟು ವೆರೈಟಿ, ಎಷ್ಟು ಕಲರ್ಸ್ ಸ್ಯಾಟಿನ್ ಸ್ಕರ್ಟ್ಸ್ ಇದೆ ಅಂತ ನನ್ನ ಹತ್ರ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನನಗೆ ಸ್ಯಾಟಿನ್ ಸ್ಕರ್ಟ್ಸ್ ಹಾಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಯಾವ ಥರ ಟಾಪ್ ಬೇಕಾದರೂ ಹಾಕೋಬೋದು ಇದ್ರ ಮೇಲೆ. ಸೊ ಐ ಡೆಫಿನೆಟ್ಲಿ ಕ್ಯಾರಿ ದೀಸ್. ಅನದರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪ್ಯಾಕ್ ವಿತ್ ಮೀ ಇಸ್ ಪ್ಯಾಕಿಂಗ್ ಮೈ ಆಕ್ಸೆಸರೀಸ್, ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್. ಆಕ್ಚುಲಿ ನಾನು ಇದರಲ್ಲಿ ಇಡಬೇಕು ಇದನ್ನ, ಯಾಕಂದ್ರೆ ಕ್ಯಾಬಿನ್ ಬ್ಯಾಗಲ್ಲಿ ಇಟ್ಟರೆ ದೇರ್ ಆರ್ ಚಾನ್ಸಸ್ ದಟ್ ಅವರು ಇದನ್ನ ಸಾಮಾನು ತೆಕ್ಕೊಳ್ಳೋದು. ದಿಸ್ ಇಸ್ ಅನ್ ಅದರ್ ಗುಡ್ ಪರ್ಚೇಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇದೆ ನೋಡಿ ಫುಲ್ಲು. ಆಮೇಲೆ ಇಲ್ಲಿ ಇಯರಿಂಗ್ಸ್ ಎಲ್ಲ ಇಟ್ಕೊಳ್ಳೋಕೆ ಐ ಹ್ಯಾವ್ ದಿಸ್ ಚೋಟು ಇಯರಿಂಗ್ ಬಾಕ್ಸ್. ಇದ್ರದ್ದು ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ದಿಸ್ ಇಸ್ ಆಲ್ಸೋ ವೆರಿ ಕ್ಯೂಟ್, ಆಮೇಲೆ ವೆರಿ ಹ್ಯಾಂಡಿ. ಆಮೇಲೆ ಇಯರಿಂಗ್ಸ್ ಎಲ್ಲ ಮಿಸ್ ಆಗೋ ಚಾನ್ಸ್ ಇಲ್ಲ, ಸೊ ಸೆಕ್ಯೂರ್ ಆಗಿರುತ್ತೆ. ಅನದರ್ ಬ್ಯಾಗ್ ಐ ಗಾಟ್ ರೀಸೆಂಟ್ಲಿ ಇಸ್ ದಿಸ್ ಕ್ಯೂಟ್ ಲಿಟಲ್ ಕ್ಯೂಟ್ ಶೇಪ್ಡ್ ಇನ್ನರ್ಸ್ ಆರ್ಗನೈಸರ್. ಸೊ ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಇದೆ. ದಿಸ್ ಇಸ್ ಆಲ್ಸೋ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಟ್ರಾವೆಲ್ ಫ್ರೆಂಡ್ಲಿ. ಸೊ ಇದನ್ನ ನಾನು ಇಡ್ತಾ ಇದ್ದೀನಿ. Footwear time. 1 footwear, 2 footwear. Next I am packing my hair tools. Very important, most important. ಯಾಕಂದ್ರೆ ನಾನು ಕೂಲನ್ನ ಮ್ಯಾನೇಜ್ ಮಾಡೋಕ್ಕಂತೂ ಆಗಲ್ಲ. ಉದ್ದ ಕೂಲಿದ್ರೆ ಸಖತ್ ಹಿಂಸೆ ಆಗುತ್ತೆ ಮ್ಯಾನೇಜ್ ಮಾಡೋದು. ಉದ್ದ ಕೂದಲಿರೋರಿಗೆ ಗೊತ್ತನ್ಸುತ್ತೆ ನಾನೇನು ಹೇಳ್ತಾ ಇದ್ದೀನಿ ಅಂತ. ಈ ಹೇರ್ ಟೂಲ್ಸ್ ಇಡೋಕ್ಕೆ ಐ ರೀಸೆಂಟ್ಲಿ ಪರ್ಚೇಸ್ಡ್ ದಿಸ್ ಕ್ಯೂಟ್ ಲಿಟಲ್ ಶೇಪ್ಡ್ ಸ್ಟ್ರೈಟ್ನರ್ ಇಡೋದು, ಆಮೇಲೆ ಹೇರ್ ಟೂಲ್ಸ್ ಇಡೋದು. ಸೊ ಇದಂತೂ ಈ ನನ್ನ ಡೈಸನ್ ಹೇರ್ ಸ್ಟ್ರೇಟ್ಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. This is almost done.
ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಸ್ಮಾಲರ್ ಸೂಟ್ ಕೇಸ್. ಇದರಲ್ಲಿ ಲೈಕ್ ಮಿಕ್ಕಿರೋ ಸ್ಮಾಲ್ ಐಟಮ್ಸ್ನ ಇಡ್ತೀನಿ. ಸೊ ದಿಸ್ ಆರ್ ಮೈ ನೈಟ್ ಕ್ಲೋತ್ಸ್ ಜಾಸ್ತಿ ತೊಗೊಂಡಿದ್ದೇನೆ ಅನ್ಸುತ್ತೆ. ಆಮೇಲೆ ಎಷ್ಟೊಂದು ಜನ ಹ್ಯಾಕ್ಸ್ ಹೇಳ್ಕೊಡ್ತಾರೆ, ರೋಲ್ ಮಾಡಿಡಿ ಅಥವಾ ಪೌಚ್ ಒಳಗಿಡಿ ಅಂತೆಲ್ಲ. ಇದುವರೆಗೂ ನಾನು ಯಾವುದನ್ನು ಫಾಲೋ ಮಾಡಿಲ್ಲ. ಯಾಕಂದರೆ ನನಗೆ ಇದನ್ನೆಲ್ಲ ಮತ್ತೆ ಪೌಚಲ್ಲಿ ಇಟ್ಟರೆ ಮತ್ತೆ ಆ ಪೌಚ್ ಓಪನ್ ಮಾಡಬೇಕು, ಏನಿದೆ ಅಂತ ನೋಡಬೇಕು, ಅದೆಲ್ಲ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಸೊ ಲೈಕ್ ಸೂಟ್ ಕೇಸ್ ಓಪನ್ ಮಾಡಿದ ತಕ್ಷಣ ಇದಿಲ್ಲಿದೆ ಅಂತ ಗೊತ್ತಾಗಬೇಕು. ಸೊ ದಟ್ಸ್ ಹೌ ಐ ಲೈಕ್ ಇಟ್. ಸೊ ಇದನ್ನೆಲ್ಲ ಇಲ್ಲಿ ಇಡ್ತೀನಿ. ಹೀಗೆ ನೋ ಹ್ಯಾಕ್ಸ್ ಫಾಲೋಯಿಂಗ್ ಹಿಯರ್. ಆ್ಯಂಡ್ ಇದು ನೋಡಿ ಗೈಸ್, ಇದು ಮೈಸೂರು ಉದ್ಯೋಗಲ್ಲಿ ಫ್ಯಾಬ್ರಿಕ್ ತೊಗೊಂಡು ಈ ಥರ ವೇಸ್ಟ್ ಕೋಟ್ ಥರ ಹೊಲಿಸ್ಕೊಂಡಿದ್ದೀನಿ ಸ್ಕರ್ಟ್ ಮೇಲೆ ಅಥವಾ ಪ್ಯಾಂಟ್ ಮೇಲೆ ಹಾಕೊಳ್ಳೋಕ್ಕೆ. ದಿಸ್ ಈಸ್ ಲೈಕ್ ಫಂಕ್ಷನ್ ಔಟ್ಫಿಟ್ ಥರನೂ ಇದೆ ಅಥವಾ ಕಾರ್ಪೊರೇಟ್ ಔಟ್ಫಿಟ್ ಥರನೂ ಇದೆ. ಸೊ ಐ ಹೋಪ್ ಐ ಗೆಟ್ ಟು ವೇರ್ ದಿಸ್ ಎಲ್ಲಾದರೂ. ದೆನ್ ನೆಕ್ಸ್ಟು ನಾನು ಏನೇನು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ನ ಕ್ಯಾರಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ದಿಸ್ ಇಸ್ ಮೈ DJI Osmo 3. ಅದು ಕೇಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ದಿಸ್ ಸೆಲ್ಫಿ ಸ್ಟಿಕ್. ಆಮೇಲೆ ಲಾರ್ಕ್ M2 ಮೈಕ್, ಇದೊಂದು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದು. ಇಟ್ ಹ್ಯಾಸ್ ಅ ವೆರಿ ಗುಡ್ ಕ್ವಾಲಿಟಿ. ಆಮೇಲೆ ದ ಮೈಕ್ ತುಂಬಾನೇ ಕ್ಯೂಟ್ ಆಗಿ ಸ್ಮಾಲ್ ಆಗಿದೆ. ಸೊ ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು. ಬೇರೆದು ಕಂಪನಿದೆಲ್ಲ ಸ್ವಲ್ಪ ದೊಡ್ಡದಿರುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ನೈಸ್ ಫಾರ್ ಬ್ಲಾಗಿಂಗ್. ನೆಕ್ಸ್ಟ್ ಅಫ್ಕೋರ್ಸ್ ಲೈಟು. ಆಮೇಲೆ ಅನದರ್ ಸೆಲ್ಫಿ ಸ್ಟಿಕ್. ಇದು ನಮ್ಮ ಹೈಟ್ಗಿಂತ ಜಾಸ್ತಿ ಲೆಂತ್ ಇದೆ. ಸೊ ಇದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ದಿಸ್ ಇಸ್ ಆಲ್ಸೋ ವೆರಿ ಸ್ಟರ್ಡಿ. ಪರಿಕಾಯಲ್ಲಿ ಹೋಗೋಕ್ಕಾಗಲ್ವ ಎಲ್ಲಾದ್ರೂ? ಈ ಸಾಮಾನು ಇಷ್ಟು ಪೂರ್ತಿ ಹೊತ್ಕೊಂಡು ಹೋಗ್ಬೇಕಾ ಎಲ್ಲಾದ್ರೂ ಹೋಗ್ಬೇಕಂದ್ರೆ? ಹಸ್ಬೆಂಡ್ ಡ್ಯೂಟಿ ಮಾಡ್ತಾ ಇದ್ದಾರೆ. I'm gonna miss this guy. Miss you, Bangara. Miss you so much. Miss you. Mama miss you. Come here. Vanilli. Come. ರೀ, ನೀವು ನನ್ನ ಮಿಸ್ ಮಾಡ್ತೀರಾ ಎಷ್ಟು? ಇಟ್ಸ್ ವೆರಿ ಹಾಟ್ ಇಯರ್. ನೋ, So what? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. A few moments later. ದುಬೈಯಿಂದ ಬರೋದು 4 hours ಆದರೆ ಬ್ಯಾಗೇಜಿಗೆ ವೇಟ್ ಮಾಡೋದು 1 hour. ಐ ಹ್ಯಾಡ್ ಸಚ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ. ಅಂದರೆ ಅಲ್ಲಿ ಲಗೇಜ್ ಎತ್ಕೊಳ್ಳೋಕೆ ಹೋಗಿದ್ದೀನಿ, ಲಗೇಜ್ ಭಾರ ಇತ್ತು. ಎಷ್ಟೊಂದು ಜನ ನಿಂತಿದ್ದಾರೆ, ಬಂದು ಹೆಲ್ಪ್ ಮಾಡಬೇಕು ತಾನೆ. ಅಟ್ಲೀಸ್ಟ್ ಒಂದು ಬ್ಯಾಗ್ ಎತ್ಕೊಡೋಕ್ಕೂ ಆಗಲ್ಲ. ಬೆಳಗ್ಗೆನೆ ಮೂಡ್ ಅಪ್ಸೆಟ್ ಆಯಿತು. ಎನಿವೇಸ್ ಲೆಟ್ಸ್ ಗೋ. ಯಾರು ನೀವು? ರೋಮಿಯೋ. ಹಾಯ್ ರೋಮಿಯೋ. ಹಾಯ್. ಯಾರು? ನನ್ನ ಹತ್ರನೂ ಒಂದು ನಾಯಿ ಇದೆ ಗೊತ್ತಾ ನಿಮಗೆ? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಓ ಕಚ್ಚದು ಜೈಲದ ವಾಸನೆ ಬರುತ್ತಾ ನಿಮ್ಗೆ? ಓ, ತುಂಬಾ ಶಾರ್ಪ್ ಇದೀರಲ್ಲ ನೀವು. The next day. ಇದೇ ನಮ್ಮ ಯಲಹಂಕ ಮಾರ್ಕೆಟ್. ಫುಲ್ ಹೂವದ ರೇಟ್ ಎಲ್ಲ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಒಂದು ಮಲ್ಲಿಗೆ ಹಾರಕ್ಕೆ 2,500 ರೂಪಾಯಿ ಅಂತೆ. ಏನೇನು ತಗೊಂಡ್ರಿ ಹೇಳಿ? ಇವಾಗ ಏನೇನು ತಗೊಂಡ್ರಿ? ನನ್ನ ಈ ಮಾರ್ಕೆಟ್ ಕರ್ಕೊಂಡ್ಬಂದು ನೀರು ಇಳಿಸ್ತಾ ಇದ್ದೀರಾ? ಈ ಎಲ್ಲ ಶಾಪಿಂಗು ಯಲಹಂಕದಲ್ಲೇ ಮಾಡಿರೋದು. ಯಲಹಂಕ ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮಾಡಿ ನನಗೆ ನೀರ್ ಇಳಿತಾ ನೀರ್ ಸುರಿದೋಯ್ತು. ಐ ಮೀನ್ ಫುಲ್ ಬೆವ್ತೋದೆ. ಅಲ್ಲಿ ದುಬೈಲೂ ಬೆವಿತಾ ಇದೆ, ಇಲ್ಲಿ ಬಂದು ಅದೇ ತರ ಫೀಲಿಂಗ್ ಬಂತು. ಬಟ್ ಎನಿವೇ ಇವಾಗ ಮಳೆ ಬರೋ ತರ ಇದೆ. ವೆದರ್ ಈಸ್ ರಿಯಲಿ ವೆರಿ ವೆರಿ ಗುಡ್. ನಮ್ಮ ಮನೆಯಲ್ಲಿ ಇವಾಗ ಹಬ್ಬದ ವಾತಾವರಣ ಶುರುವಾಗಿದೆ. ಎಲ್ಲ ಹೂವುಗಳು ಮತ್ತೆ ಲೋಟಸ್, ನನ್ನ ಫೇವ್ರೇಟ್ ಹೂವು ತಾವ್ರೆ ಅಲ್ವಾ? ತಾವ್ರೆ ಹೂವು ತಾನೆ. ಸೊ ತಾವ್ರೆ ಹೂವು ಸಿಕ್ತು, ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಸೊ ಲೆಟ್ ಫೆಸ್ಟಿವಲ್ ಪ್ರಿಪರೇಷನ್ಸ್ ಬಿಗಿನ್. ನೋಡಿ ಗೈಸ್, ನಮ್ಮ ಅತ್ತೆ ಸೀರೆ ಉಡ್ಸೋಕ್ಕೆ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ ಅವಾಗ್ಲಿಂದ. ನನಗೆ ಯಾವ ಥರ ಹೆಲ್ಪ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನನಗೆ ಸೀರೆ ಉಡ್ಕೊಳಕ್ಕೆ ಬರೋದಿಲ್ಲ, ಸೀರೆ ಉಡ್ಸೋಕ್ಕೂ ಬರೋದಿಲ್ಲ. ಸೊ ಅಮ್ಮ, ಇವತ್ತಿಗೆ ಸಕ್ಸಸ್ಫುಲ್ ಮಾಡ್ತೀರಾ? ಉಡಿಸ್ತೀರಾ? ಗೈಸ್, ಫೈನಲ್ ಔಟ್ಕಮ್ ನಿಮಗೆ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ.
5 minutes later. ಗೈಸ್, ಸೌತ್ ಇಂಡಿಯಾದಲ್ಲಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದಂದರೆ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಎಸ್ಪೆಷಲಿ ಒಬ್ರೊಬ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋತಾರೆ. ಎಸ್ಪೆಷಲಿ ಮೈ ಮದರ್ ಇನ್ ಲಾ ಇಸ್ ಕಮಿಂಗ್. ನೀವೇನೇನು ಕೆಲಸ ಮಾಡಿದ್ರಿ ಅಂತ ಹೇಳಿ ಬನ್ನಿ. ಏನೇನೇನ ತಾಂಡಿ ಫಸ್ಟ್ನೇ ಹಾಕಿಸ್ಕೊಂತೀನಿ. ಅವನಾರ ಫೇಕ್ ಅತ್ತೆ ಅಂತ ಹಾಕಿ ಅವನೆಲ್ಲ ಹಂಗಾಗ್ಬಿಡ್ತಾರೆ. ಗೈಸ್, ನಾನೊಂದು ಇನ್ಸ್ಟಾಗ್ರಾಮ್ ರೀಲ್ ಹಾಕಿದ್ದೆ. ಯಾವುದೋ ಹುಡುಗ ನಿಮ್ಮ ಅತ್ತೆ ಫೇಕ್ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾನೆ. ನಮ್ಮ ಅತ್ತೆಗೆ ಫುಲ್ ಬೇಜಾರಾಗ್ಬಿಟ್ಟಿದೆ. ಯಾರಪ್ಪ ಆ ಥರ ಕಾಮೆಂಟ್ ಮಾಡಿರೋದು? ನಮ್ಮ ಅತ್ತೆಗೆ ಫುಲ್ ಬೇಜಾರಾಗಿದೆ. ಇಲ್ಲಿ ಬನ್ನಿ ಹೇಳಿ ಬನ್ನಿ. ಇವಾಗ ಮೈ ಅತ್ತೆ ಇಸ್ ಹಿಯರ್. ಸುಸ್ತಾಗಿದೆ ಅಂತೆ. ಏನೇನ್ ಮಾಡಿದ್ರಮ್ಮ? ಏನೇನ್ ಅಲಂಕಾರ ಮಾಡಿದ್ರಿ? ಏನೇನ್ ರೆಡಿ ಮಾಡ್ಕೊಂಡ್ರಿ ನಾಳೆಗೆ? ಮನೆ ಕ್ಲೀನ್ ಮಾಡಿದ್ದಾಯ್ತು. ಆಮೇಲೆ ನೀನ್ ಬಂದೆ. ನೀನ್ ತಂದಿದ್ದೆಲ್ಲ ಥಿಂಗ್ಸ್ ಎಲ್ಲ ಎತ್ತಿಟ್ಟು ಮಾಡ್ಕೊಂಡಿದ್ದಾಯ್ತು. ಹಣ್ಣು ಹೂವು ತರಕಾರಿ ಎಲ್ಲ. ಆಮೇಲೆ ಪ್ರೈಮರಿಯಾಗಿ ದೇವ್ರು ಸ್ವಲ್ಪ ಕೂರಿಸ್ಬಿಟ್ಟು ಸೀರೆ ಉಡಿಸಿ ಅಲಂಕಾರ ಮಾಡಿದೀನಿ. ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಮಡಿಯಿಂದ ಪೂಜಾ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು. ಬೆಳಗ್ಗೆ ಒಬ್ಬಟ್ಟು, ಪಲ್ಯ, ಕೋಸಂಬರಿ, ಹೂರ್ಣ ರೆಡಿ ಆಗಿದೆ ಒಬ್ಬಟ್ಟಿಗೆ. ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಕೆಲಸ ಶುರು ಮಾಡಬೇಕು. ಏನು ರೆಡಿ ಆಗಿಲ್ಲ. ಆಮೇಲೆ ಕಾಯಂ ಪಟ್ಟು ಮಾಡಿಟ್ಟಿರೋದು, ನಿಪ್ಪಟ್ಟು ಮಾಡಿಟ್ಟಿರೋದು, ಬೆಳಗ್ಗೆಯಿಂದ ಕಾಯಂ ಟೈ ಮಾಡಿಟ್ಟಿದ್ದೀನಿ ಪೂಜೆ ಗಿಡಕ್ಕೆ ಅಂತ. ಮತ್ತು ಮುತ್ತೈದರಿಗೆ ಅಂತ ಕಡಲೆ ಹಿಟ್ಟು ಪ್ಯಾಕೆಟ್ ಮಾಡಿಟ್ಟಿದ್ದೀನಿ. ಅದೆಲ್ಲ ಆಗಿದೆ. ಹ್ಯಾಟ್ಸ್ ಆಫ್ ಟು ಯು. ನಮ್ಮ ಅತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ತೊಳ್ತೀರಮ್ಮ ನೀವು? ಬೆಳಗ್ಗೆ 4 o'clock. 4 o'clockಗೆ ಕಲ್ತ್ಕೊಳ್ಳಿ ಗೈಸ್. ನಾನು ಕಲ್ತ್ಕೋಬೇಕು, ನೀವು ಕಲ್ತ್ಕೊಳ್ಳಿ. 4 o'clock ಎದ್ದು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದಾರೆ. ಇಟ್ಸ್ ರಿಯಲಿ ನಮ್ಮ ಜನ್ರೇಷನ್ ಅವರು ಯಾರು ಈ ಥರ ಮಾಡಲ್ಲ ಅನ್ಸುತ್ತೆ. ನಿಮ್ಮ ಜನ್ರೇಷನ್ಗೆ ಅದು ಎಂಡ್ ಆಗುತ್ತೆ ಅನ್ಸುತ್ತೆ. ಬಟ್ ವಿ ವಿಲ್ ಟ್ರೈ ಡೂಯಿಂಗ್ ಅವರ್ ಬೆಸ್ಟ್. ಸೊ ಥ್ಯಾಂಕ್ ಯು ಮಾ. ನಾಳೆ ಫುಲ್ ನಿಮ್ಮದು ಅಲಂಕಾರ ಎಲ್ಲ ಶೋಕೇಸ್ ಆಗುತ್ತೆ. ನಾಳೆ ಎದ್ದು ಎಲ್ಲ ನೀಟಾಗಿ ಮಾಡ್ತೀಯ ಹೇಗಿದ್ರು ಫ್ಲವರ್ ಡೆಕೋರೇಷನ್. ಓಕೆ ಗೈಸ್, see you guys tomorrow. Good night. The next day. ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಹಬ್ಬದ ದಿನ. ಸೊ ನೀವು ನೋಡ್ತೀರಾ ಹಾಗೆ ಪ್ರಿಪರೇಷನ್ಸ್ ನಡೀತಾ ಇದೆ, ಇನ್ನೂ ಮುಗ್ದಿಲ್ಲ. ಸೊ ನಾನು ನಮ್ಮ ಅತ್ತೆಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಫೈನಲ್ ಆಗಿ ರೆಡಿ ಆಗಾಯಿತು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನನಗೆ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ಬಟ್ ಇನ್ನೊಂಚೂರು ಸರಿಗೆ ಉಟ್ಕೋಬೇಕು ಇದೆಲ್ಲ. ಸೊ ಕೆಳಗಡೆ ನಮ್ಮಮ್ಮ ಅಂತೂ ಕರಿತಾನೇ ಇದ್ದಾರೆ ಎಲ್ಲ ಆಯ್ತಾ 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 ಅಂತ. ಸೊ ಲೆಟ್ಸ್ ಗೋ ನಾವು. ನನಗಂತೂ ಐ ಕಾಂಟ್ ಅಡ್ಮೈರ್ ದಿಸ್ ಸ್ಯಾರಿ ಇನಫ್. ಇಟ್ಸ್ ಸೋ ಬ್ಯೂಟಿಫುಲ್. ಹ್ಯಾಂಡ್ಲೂಮ್ ಸ್ಯಾರಿ ಇದು, ಕೋಟಾ ಸಿಲ್ಕ್ ಅಂತೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಐ ರಿಯಲಿ ಲವ್ ಇಟ್. ಇಬ್ರು ಅಮ್ಮಂದಿರು ಇಲ್ಲೇ ಇದ್ದಾರೆ, ಅವ್ರ ರಿಯಾಕ್ಷನ್ ಕೇಳೋಣ. ಸರಿಗೆ ಹಾಕೋತೀನಿ. ಹೆಂಗಿದೆ ಹೇಳಿ? ಸೀರೆ ಚೆನ್ನಾಗಿದ್ಯಾ? ಸೀರೆ ತೋರಿಸ್ತಾ ಇದೀನಲ್ಲ. ನಮ್ಮ ಅತ್ತೆ ಅಂತೂ ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದೀವಿ. ಶೀಲಾ ಅಂತೂ ಸುಮ್ಮನೆ ನೋಡ್ಕೊಂಡು ನಿಂತಿದ್ದಾರೆ. ವಾವ್ ಅಂತ ಏನಾದ್ರು ಹೇಳಿ. ವಾವ್. ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆಯಲ್ಲಿ ಇಷ್ಟೊಂದು ಅಡ್ಗೆ ಇವತ್ತು. ಅಮ್ಮ ಹೇಳ್ತೀರಾ ಏನೇನು ಅಡ್ಗೆ ಮಾಡಿದ್ದೀರಾ ಅಂತ? ಕಡಲೆಕಾಳು ಉಸ್ಲಿ, ಓಕೆ, ಬೀನ್ಸ್ ಪಲ್ಯ, ಓಕೆ, ಮೊಳಕೆ ಹೆಸರು ಕಾಳು, ಸ್ವೀಟ್ ಕಾರ್ನು, ದಾಳಿಂಬೆ ಹಾಕಿ ಒಂದು ಕೋಸಂಬರಿ, ಆಮೇಲೆ ಪುಳಿಯೋಗರೆ, ಅನ್ನ ಸಾಂಬಾರು, ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ತುಪ್ಪ, ಉಪ್ಪು, ಮೊಸರು, ಅನ್ನ. ಅಷ್ಟೇನಾ? ಸಾಕಾ? ಇಷ್ಟ ಅಡ್ಗೆ ಸಾಕಾ ಇವತ್ತಿಗೆ? ಗೈಸ್ ನೋಡಿ, ಇಷ್ಟೊಂದೆಲ್ಲ ನಾವು ತಿಂದು ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಹಬ್ಬ ಆಚರಣೆ ಮಾಡಿ. ನಮ್ಮಮ್ಮನೂ ಬಂದಿದ್ದಾರೆ. ನಮ್ಮಮ್ಮ ಒಂದು ಸೂಪರಾಗಿ ಕಾಣ್ತಾ ಇದ್ದಾರೆ ಈ ಯೆಲ್ಲೋ ಕಲರ್ ಸ್ಯಾರಿಯಲ್ಲಿ.
ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಅದು. Oh, really? ಎಸ್ ಎಸ್. ಓ ಓಕೆ ಗೈಸ್, ನಾವು ಬ್ಯಾಂಗ್ಳೂರ್ ಹೊಸ ಮನೆಯಲ್ಲಿ ಹೆಂಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ ಅಂತ ನೀವೆಲ್ಲ ನೋಡಿದ್ರಿ. ಯಾವ್ಯಾವ ಥರ ಅಡುಗೆ ಮಾಡಿದ್ವಿ ಅಂತ ನೀವೆಲ್ಲ ನೋಡಿದ್ರಿ. ಅಡುಗೆ ಅಂತೂ ಸೂಪರ್ ಆಗಿತ್ತು. ನಾನಂತೂ ಹೊಟ್ಟೆ ತುಂಬ ತಿಂದೆ. ನೀವೇನು ತಿಂದೆ ಇಶೆ? ನಾನು ಒಬ್ಬಟ್ಟು ತಿಂದೆ, ಪುಳಿಯೋಗರೆ, ಓಕೆ. ವೆಜಿಟೇಬಲ್ಸ್ ಇತ್ತು. ಓ ವೆಜಿಟೇಬಲ್ಸಾ? ಅಂದ್ರೆ ಫಾರಿನ್ ಅವರ ಪಲ್ಯ ಪಲ್ಯ. ಸೊ ಗೈಸ್, ಇವಳು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಇವಳು ನಮ್ಮ ಅಕ್ಕನ ಮಗಳು. ಸೊ ದ ಬ್ಯೂಟಿಫುಲ್ ಚಿಕ್ಕಿ. ಎಸ್, ಐ ಆಮ್ ಹರ್ ಚಿಕ್ಕಿ. ಸೊ ನಿನ್ಗೆ ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಆಚರಿಸೋದು ಅಂತ ಗೊತ್ತಾ? ಮತ್ತೆ ಸುಮ್ನೆ ಊಟ ಮಾಡ್ಬಿಟ್ಟು ಹಬ್ಬದ್ದು ಲಕ್ಷ್ಮಿ ಮನೆಗೆ ಬರಕ್ಕೆ ಸೆಲೆಬ್ರೇಟ್ ಮಾಡಿ. ಲಕ್ಷ್ಮಿ ಒಳಗ್ ಬರ್ಲಿ ಅಂತ ಮನೆ ಮನೆ ಅಂದ್ರೆ ಗುಡ್ ಥಿಂಗ್ಸ್ ಆಗ್ಲಿ ಅಂತ. ಎಸ್ ಎಸ್, ಯು ಆರ್ ಕಮಿಂಗ್ ಟು ದ ಪಾಯಿಂಟ್. But I don't know ಬಟ್ what- ಡೀಟೇಲ್ ಆಗಿ ನಮ್ಮಮ್ಮ ಅಲ್ಲಿ ಕೂತಿದ್ದಾರೆ. ಅವರು ಕ್ಯಾಮ್ರಾ ಒಳಗೆ ಬರಕ್ ಇಷ್ಟ ಇಲ್ವಂತೆ. ಸೊ ಏನಕ್ಕಮ್ಮ ಆಚರಿಸೋದು ವರಮಹಾಲಕ್ಷ್ಮಿ ಹಬ್ಬ? ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಮಾಡ್ತಾರೆ ಅಂದ್ರೆ, ದೇವಿನ ಕೇಳ್ಕೊಳ್ಳೋದು, ಐಶ್ವರ್ಯ ಕೊಡಮ್ಮ, ಸಕಲ ಸಂಪತ್ತು ಕೊಡಮ್ಮ, ನಮ್ಮನ್ನೆಲ್ಲ ಚೆನ್ನಾಗಿಡಮ್ಮ ಅಂತ ಕೇಳ್ಕೊಳ್ಳೋ ಹಬ್ಬ ಅದು. ಓಕೆ, ಇವಾಗ ಇಶಾನ ಅವರು ಏನೋ ಹೇಳ್ತಾರಂತೆ. ಗೈಸ್, ಎಲ್ಲರೂ ಗೌರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋ ಲೈಕ್ ಮಾಡಿ, ಮತ್ತೆ ಇನ್ನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಅವ್ರು ಎವ್ರಿ ಟೈಮ್ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. Yes. ಆಮೇಲೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ. One semester later. ಇವಾಗ ಮನೆಗಳಿಗೆ ಕುಂಕುಮ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೊಂದು ಜನ ಬಂದು ಕರೆದಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಐ ಥಿಂಕ್ ಅರೌಂಡ್ 2-3 ಇಯರ್ಸ್ ಆದಮೇಲೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರೋದು. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಅಂತಲೇ ನಾನು ಬೆಂಗಳೂರಿಗೆ ಬಂದಿದ್ದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಬೇರೆಯವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರ ಮನೆ ಮುದ್ದು ಲಕ್ಷ್ಮಿಗಳನ್ನ ನೋಡೋದು, ಅದು ನಂಗೆ ಸಿಕ್ಕಾಪಟ್ಟೆ ಆಸೆ ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ಎಷ್ಟೊಂದು ಮನೆಗೆ ಹೋಗಬೇಕು. ವಿಶ್ ಮಿ ಲಕ್. ಎಲ್ಲರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಬರೋಷ್ಟರಲ್ಲಿ ನಮ್ಮ ಮನೇಲೂ ಗೆಸ್ಟ್ ಬಂದುಬಿಟ್ಟಿದ್ರು. ಅವರಿಗೆ ಕುಂಕುಮ ತಾಂಬೂಲ ಕೊಟ್ಟು ನಾನು ನನ್ನ ದಿನಾನ ತುಂಬ ಖುಷಿಯಿಂದ ಸಾರ್ಥಕತೆಯಿಂದ ಎಂಡ್ ಮಾಡಿದೆ. ಕಾಲಿಗೆ ಬೀಳೆ. ಎಲ್ಲದಕ್ಕಿಂತ ಮೋಸ್ಟ್ ಸ್ಟ್ರೆಸ್ಫುಲ್ ಥಿಂಗ್ ಏನಪ್ಪ ಅಂದರೆ ಈ ಮೇಕಪ್ ತೆಕ್ಕೊಳ್ಳೋದು, ಸ್ಯಾರಿ ಬಿಚ್ಚೋದು, ಕೂದಲನ್ನ ಸರಿ ಮಾಡ್ಕೊಳ್ಳೋದು. ನನಗಂತೂ ಸುಸ್ತಾಗಿದೆ. ಹೆಂಗಪ್ಪ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.